ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಳಿನ ಸ್ಕಂದ ಕಿಚನ್ ವ್ಲಾಗ್ಸ್. ಐ ಹೋಪ್ ಎಲ್ಲರದು ಹಬ್ಬ ತುಂಬಾನೇ ಚೆನ್ನಾಗಾಗಿದೆ ಅನ್ಕೊಳ್ತಾ ಇದ್ದೀನಿ. ಗುರುವಾರ ಸಂಜೆನೆ ರವೆ ಉಂಡೆಯನ್ನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದು ಪ್ರಸಾದಕ್ಕೆ ಕೊಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇರೋಂಥದ್ದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇನೆ ರವೆನ ಜಾಸ್ತಿ ತಗೊಂಡು ಉರಿತಾ ಇದ್ದೀನಿ. ಒಂದ್ ಕಡೆ ದ್ರಾಕ್ಷಿ ಗೋಡಂಬಿನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ. ಆಲ್ರೆಡಿ ಕೊಬ್ಬರಿನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ರವೆ ಉಂಡೆನ ಕಟ್ಬಿಟ್ಟು ಸ್ವಲ್ಪ ಆಚೆ ಎಲ್ಲ ಹೋಗಿ ಆ ಐಟಮ್ಸ್ಗಳನ್ನ ತರೋದಿತ್ತು. ಕೆಲವೊಂದು ಆಲ್ರೆಡಿ ತಂದಿದ್ದಾಗಿದೆ. ಇನ್ನೊಂದು ಸ್ವಲ್ಪ ತರಕಾರಿ ಅದನ್ನೆಲ್ಲ ಸ್ವಲ್ಪ ತರಬೇಕಾಗಿತ್ತು. ಹಾಗೆ ರವೆ ಉಂಡೆ ಎಲ್ಲ ರೆಡಿ ಮಾಡಿಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಎಷ್ಟು ಅಣ್ಣ? 160 ರೂಪಾಯಿ ಜೋಡಿ, 180 ರೂಪಾಯಿ ಜೋಡಿ. 40 ರೂಪಾಯಿ ಉಂಟು. 30 ರೂಪಾಯಿ ಉಂಟು. 30, 40, ಆಮೇಲೆ 30, 3 35 ಬೀಳುತ್ತೆ. ಇದು 40. ಗುಲಾಬಿ 100. ಹಬ್ಬದ ಹಿಂದಿನ ದಿವಸ ಹಣ್ಣು ಮತ್ತೆ ಹೂವಂತೂ ತುಂಬಾನೇ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಮೊದಲನೇ ಹಣ್ಣು ಮತ್ತೆ ಹೂವೆಲ್ಲ ತಂದು ಇಟ್ಟಿದ್ದಾಗಿತ್ತು. ನಾನು ಚಿಕ್ಕಪೇಟೆ ಶಾಪಿಂಗ್ ಅಂತ ಒಂದು ವಿಡಿಯೋ ಹಾಕಿದ್ದೆ ಲಾಸ್ಟ್, ಅದ್ರಲ್ಲೇ ನಾನು ತಂದಿದ್ದೆ. ಆಲ್ರೆಡಿ ಒಂದು 15 ಡೇಸ್ ಆಗಿದೆ ನಾನು ಹೂವು ಮತ್ತು ಹಣ್ಣನ್ನ ತಗೊಂಬಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿ ಅದನ್ನ ಫ್ರಿಜ್ ಅಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಸಾರಿಗೆ ಮತ್ತೆ ಪಲ್ಯಕ್ಕೆಲ್ಲ ತರಕಾರಿ ಬೇಕಾಗಿತ್ತು. ಹಾಗೆ ಸೌತೆಕಾಯಿ ಎಲ್ಲ ಸ್ವಲ್ಪ ಬೇಕಾಗಿತ್ತು. ಅದನ್ನ ಹೋಗ್ಬಿಟ್ಟು ಇವತ್ತು ತಗೊಂಬಂದಿದ್ದೆ. ಪೈನಾಪಲ್ ಒಂದು ಮಾತ್ರ ತಂದಿರಲಿಲ್ಲ ನಾನು. ಅದನ್ನ ಸಹ ತಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಹಾಗೆ ಊರಿಂದನೂ ಸಹ ಬರೋರಿದ್ರು. ಹಾಗೆ ಬಂದ್ಬಿಟ್ಟು ಅಡಿಗೆ ಎಲ್ಲ ರೆಡಿ ಮಾಡ್ಬಿಟ್ಟು ಮತ್ತೆ ವರಮಹಾಲಕ್ಷ್ಮಿಯನ್ನ ಕೂರ್ಸೋದಕ್ಕೆ ಸ್ಟ್ಯಾಂಡ್ ಸಹ ರೆಡಿ ಮಾಡ್ಬೇಕಾಗಿತ್ತು. ಅದನ್ನೆಲ್ಲ ಫಿಟ್ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ತುಳಸಿನ ಕಟ್ಟಿ ಇಟ್ಕೊಂಡ್ಬಿಡೋಣ ಅಂತ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ತುಳಸಿ. ಇವಾಗ ನೋಡಿ ಡಿಂಪು ನೀಟ ನನಗೆ ಈ ರೀತಿ ಕಟ್ಟೋಕೆ ಈಸಿ ಆಗುತ್ತೆ. ಇವಾಗ ಎರಡೆರಡು ಕುಡಿಗಳನ್ನ ಆ ಕಡೆ ಒಂದ್ ಕುಡಿ ಈ ಕಡೆ ಒಂದ್ ಕುಡಿ ಈ ತರ ಸೇರಿಸಿ ನೀಟಾಗಿ ಒಂದು ತಟ್ಟೆಲಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಅದನ್ನ ಬೇಗ ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಹೂವಾಗ್ಲಿ ಅಥವಾ ತುಳಸಿ ಆಗ್ಲಿ ಕಟ್ಟೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಹಾಗೆ ಊರಿಂದ ಅಷ್ಟೊತ್ತಿಗೆ ಎಲ್ಲರೂ ಬಂದ್ರು. ಹಾಗೆ ಇದೆಲ್ಲ ಪ್ಯಾಕ್ ಎಲ್ಲ ಓಪನ್ ಮಾಡ್ತಾ ಇದೀವಿ. ನಡಿ ಆ ಕಡೆಗೆ ಹಂಗೆ ಇಟ್ಕೊಡ್ರಿ. ಇದನ್ನ ತಗೊಂಬರ್ರಿ. ಅದನ್ನ ಬಾಳೆ ಕಂದ ಇದಾವೆ. ಏನು ನೋಡೋ ಕಂದ ಏನವು ಅಲ್ಲ, ಚೀಲ್ದಾಗಿರೋವು ಇವೇ ಕಂದಿವು. ಆ ಚೀಲ್ದಾಗ ಏನೈತೆ ತೆಗೀರಿ ಈಚೆ. ಮತ್ತೇನೈತೆ? ಹಿಂಗಾರನಾ? ಹಿಂಗಾರ ಇರ್ಬೇಕು ನೋಡಿದ್ರೆ. ಸರಿ, ಚೀಲ ಇದ್ದಂಗೆ ಮರ್ಚಿ ಇಟ್ಬಿಡ್ರಿ. ದಾರ ತೆಗೀರಿ ಅದನ್ನು. ನಿಂಗೆ ಗಂಜಲನ ಇದು? ನೀರಿನ ಬಾಟ್ಲಿ ಇದು. ತಡಿ, ಫಸ್ಟ್ ತೆಗೀರಲ್ಲಿ. ಚೆನ್ನಾಗಿರೋ ಒಳಗೆ ತಗೊಂತೀನಿ ನಾನು. ಚೆನ್ನಾಗಿರೋನ ಒಳಗೆ ತಗೊಂತೀನಿ. ಆಮೇಲೆ ಇದು ದೊಡ್ಡವ್ ನೋಡಿ ತಗೊಂತೀನಿ ನಾನು. ಸ್ವಲ್ಪ ಎತ್ತರ ತರಬೇಕಿತ್ತು ಕಣ. ಸರಿ ಬಿಡಿ, ಏನು ಮಾಡೋಕ್ಕಾಗಲಿ. ಸ್ವಲ್ಪ ಅದಕ್ಕೆ ಒಂದು 2 ದೊಡ್ಡ ತಗೊಂಬರ್ರ ಅಂತ ಹೇಳಿದ್ದು ನಾನು. 2 ದೊಡ್ಡ ತರ್ರಿ, ಆಮೇಲೆ ಸಣ್ಣ ತರ್ರಿ ಅಂತ. ಊರಿಂದ ಮಾವಿನ ಸೊಪ್ಪು, ಬಾಳೆ ಎಲೆ, ಹಿಂಗಾರ ಎಲ್ಲ ತಗೊಂಡ್ ಬಂದಿದ್ರು. ಇವಾಗ ಮಾವಿನ ತೋರಣ ರೆಡಿ ಮಾಡ್ಬೇಕು. ಆಲ್ರೆಡಿ ನೈಟ್ ಆಗಿದೆ. ಇವನ್ನ ಮತ್ತೆ ಈಸಿಯಾಗಿ ನೋಡಿ ಹೌಸ್ ಸ್ಟೈಲ್ ಅಲ್ಲಿ ಈ ರೀತಿ ತೋರಣವನ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ.
ಈಗ ಸುಮಾರು ಆಲ್ರೆಡಿ 5 ಗಂಟೆ 5:30 ಅಷ್ಟೊತ್ತಾಗಿದೆ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿಟ್ಟಾಗಿತ್ತು ಆಲ್ರೆಡಿ. ಇವಾಗ ಅಭಿಷೇಕ ಮಾಡೋದಕ್ಕಿಂತ ರೆಡಿ ಮಾಡ್ಕೊಂಡಿದೀವಿ, ಎಲ್ಲರೂ ರೆಡಿ ಆಗಿದ್ದಾಗಿತ್ತು. ಇವಾಗ ನೋಡಿ ನಮ್ ಡಿಂಪು ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ. ಮತ್ತೆ ಸಂಜೆ ಬೇರೆ ರೆಡಿ ಆಗ್ಬೇಕಲ್ವಾ ಕುಂಕುಮಕ್ಕೆಲ್ಲ ಕರೆಯೋ ಟೈಮಿಗೆ ಅಂತೇಳಿ ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿದ್ರು. ಇವಾಗ ಅಭಿಷೇಕ ಲಕ್ಷ್ಮಿ ವಿಗ್ರಹ ಏನಿರುತ್ತೆ ನೋಡಿ ಅದಕ್ಕೆ ಇವಾಗ ಅಭಿಷೇಕವನ್ನ ಮಾಡ್ತಾ ಇದೀವಿ. ಡ್ರೈ ಫ್ರೂಟ್ಸು ಮತ್ತೆ ಎಲ್ಲಾ ರೀತಿಯ ಹಣ್ಣುಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಲು, ತುಪ್ಪ ಮತ್ತೆ ಜೇನುತುಪ್ಪ, ಕಲ್ಸಕ್ರೆ, ಸಕ್ಕರೆ ಈ ರೀತಿ ಎಲ್ಲದನ್ನು ಫ್ರೂಟ್ಸು ಮತ್ತೆ ಹಾಲು, ಮೊಸರು ಈ ತರ ಎಲ್ಲ ತಗೊಂಡ್ಬಿಟ್ಟು ಅಭಿಷೇಕವನ್ನ ಫಸ್ಟ್ ಮಾಡ್ಕೊಂತೀವಿ ನಾವು. ಎಲ್ಲ ದೇವ್ರನ್ನ ರೆಡಿ ಮಾಡಿ ದೀಪ ಹಚ್ಚಿ ಫಸ್ಟಿಗೆ ಒಂದು ಪೂಜೆಯನ್ನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಅಭಿಷೇಕ ಮತ್ತೆ ಕುಂಕುಮಾರ್ಚನೆ ಎಲ್ಲ ಮುಗಿಸ್ಕೊಳ್ತೀವಿ. ಆಲ್ರೆಡಿ 5:45 ಅನ್ನೋ ಅಷ್ಟೊತ್ತಿಗೆ ಪೂರ್ತಿ ಪೂಜೆ ನಮ್ಮನೇಲಿ ಕಂಪ್ಲೀಟ್ ಆಗ್ತಾ ಬಂದಿರುತ್ತೆ. ಲಾಸ್ಟಿಗೆ ಒಂದು ಮಹಾಮಂಗಳಾರತಿನ 6-6:30 ಅಷ್ಟೊತ್ತಿಗೆಲ್ಲ ಯಾವಾಗ್ಲೂ ಪ್ರತಿ ವರ್ಷ ಇದೇ ರೀತಿ ನಾನು ಮುಗಿಸ್ಕೊಳ್ಳೋ ಅಂಥದ್ದು. ಈ ವರ್ಷನೂ ಅದೇ ರೀತಿ ಒಂದು 6:30 ಅಷ್ಟೊತ್ತಿಗೆಲ್ಲ ರೆಡಿ ಆಗಿತ್ತು. ಇವಾಗ ಅಭಿಷೇಕ ಎಲ್ಲ ಮುಗಿಸ್ಬಿಟ್ಟು ಸಜ್ಜಿಗೆ ಮತ್ತೆ ನಿಂಬೆಹಣ್ಣಿನ ಚಿತ್ರಾನ್ನ, ಪಂಚಾಮೃತ ಇದನ್ನೆಲ್ಲ ಫಸ್ಟ್ ನೈವೇದ್ಯ ಮಾಡ್ಬಿಡ್ತೀವಿ. ನೈವೇದ್ಯ ಎಲ್ಲ ಮಾಡಿ ಮುಗಿಸಿ ಆದ್ಮೇಲೆ ಮಹಾಮಂಗಳಾರತಿ ಸಹ ಮಾಡ್ಬಿಟ್ಟು ಆಮೇಲೆ ಮನೇಲಿ ನಾವೇನು ಒಬ್ಬಟ್ಟು ಎಲ್ಲ ಮಾಡಿರ್ತೀವಲ್ಲ ಅಡಿಗೆನ ಎಲ್ಲದನ್ನು ಸಹ ಇಟ್ಬಿಟ್ಟು ನೈವೇದ್ಯವನ್ನ ಮಾಡಿ ಆಮೇಲೆ ನಾವು ಸಹ ಊಟವನ್ನ ಮಾಡೋವಂಥದ್ದು. ಪ್ರತಿ ಸಲಿನೂ ಸಹ ನಾನು ಇದೇ ರೀತಿಯೇ ಮಾಡೋದು. ಆಲ್ಮೋಸ್ಟ್ ಒಂದು 4:30 5 ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಎಲ್ಲವನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಯಾವಾಗ್ಲೂ ಸಹ ಅಷ್ಟೇ ರಾತ್ರಿ ನೈಟ್ ಏನ್ ಮಲಗಲ್ಲ, ಇದೇ ರೀತಿ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಎಲ್ಲಾರನ್ನೂ ಎಬ್ಬರಿಸ್ಬಿಟ್ರೆ ಎಲ್ಲಾರು ಸಹ ಎದ್ದು ಸ್ನಾನ ಮುಗಿಸಿದ್ರೆ ಒಂದು 5:45 ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಬ್ರಾಹ್ಮಿ ಮುಹೂರ್ತ ಏನಿರುತ್ತೆ ನೋಡಿ ಆ ಟೈಮ್ಗೆ ಕರೆಕ್ಟ್ ಆಗಿ ಪೂಜೆಯನ್ನ ಮಾಡುವಂತದ್ದು ನಮ್ಮ ಮನೆಯಲ್ಲಿ. ಈ ರೀತಿ ಯಾವಾಗ್ಲೂ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನಾವು ಸಹ ರೆಸ್ಟ್ ಮಾಡ್ಬೋದು. ಎಲ್ಲ ಕಂಪ್ಲೀಟ್ ಆಗಿ 7-7:30 ಎಲ್ಲ ಪ್ರತಿ ವರ್ಷನೂ ಇದೇ ರೀತಿ ಮುಗ್ದೋಗಿರುತ್ತೆ. ಆಮೇಲೆ ಸ್ವಲ್ಪ ನಾವು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಸಂಜೆ ಬರೋಂತ ಮುತ್ತೈದೆಯರಿಗೆ ನಾವು ಸಹ ಎಲ್ಲ ರೆಡಿ ಆಗ್ಬಿಟ್ಟು ಮತ್ತೆ ಗೋಧೂಳಿ ಲಗ್ನ ಏನಿರುತ್ತೆ ನೋಡಿ ಬರೋಂತ ಮುತ್ತೈದೆಯರಿಗೆ ಎಲ್ಲ ಅರ್ಶಿನ ಕುಂಕುಮ ಮತ್ತೆ ನಾವು ಬಳೆ ಹಣ್ಣು ಈ ರೀತಿ ಎಲ್ಲ ಏನ್ ಕೊಡ್ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಬಿಟ್ಟು ಕೊಡುವಂತದ್ದು. ನೋಡಿ ಫೈನಲ್ ಆಗಿ ನಮ್ಮ ಮನೆಯಲ್ಲಿ ಈ ತರ ದೇವಿ ಕಾಣಿಸ್ತಾ ಇದ್ರು. ಈ ಸರಿಯ ವರಮಹಾಲಕ್ಷ್ಮಿ ಪೂಜೆ ನಮ್ಮ ಮನೆಯದ್ದು ಈ ತರ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಯಾವ ತರ ಇತ್ತು ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ತಪ್ಪದೆ ಕಮೆಂಟ್ ಮಾಡಿ. ನಾನು ಪ್ರತಿ ಸಲಿನೂ ಅಷ್ಟೇ ಒಂದೊಂದು ರೀತಿಯಾಗಿ ಡಿಸೈನ್ ಅಲ್ಲಿ ಸ್ಯಾರಿಯನ್ನ ಉಡ್ಸೋದಕ್ಕೆ ಇಷ್ಟಪಡ್ತೀನಿ. ಈ ಸಲಿ ನೋಡಿ ಈ ತರ ಸ್ಯಾರಿಯನ್ನ ನಾನು ಉಡ್ಸಿದ್ದಂತೂ ವರಮಹಾಲಕ್ಷ್ಮಿಗೆ ಉಡ್ಸಿದ್ದೆ. ತುಂಬಾನೇ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೂ ಸಹ ಯಾವ ತರ ಅನಿಸ್ತು ಮತ್ತೆ ನೀವು ಯಾವ ತರ ಡಿಸೈನ್ ನ ಉಡ್ಸಿದ್ರಿ ಅಂತ ಕಮೆಂಟ್ ಮಾಡಿ. ಎಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮಾಮೂಲಿ ಒಬ್ಬಟ್ಟು, ಅನ್ನ, ಸಾರು, ಚಿತ್ರಾನ್ನ, ಪಲ್ಯ, ಕೋಸಂಬರಿ ಎಲ್ಲ ಅಡಿಗೆ ಏನ್ ಮಾಡಿದ್ವಿ ನೋಡಿ ಅದನ್ನು ಸಹ ದೇವರಿಗೆ ನೈವೇದ್ಯ ಮಾಡಿ ನಾವು ಸಹ ಊಟ ಮಾಡಿ ಇವಾಗ ಸಂಜೆ ಬರೋಂತ ಮುತ್ತೈದರಿಗೆ ಕೊಡೋದಕ್ಕೆ ಅಂತೇಳಿ ರವೆ ಉಂಡೆ ಎಲ್ಲ ಮಾಡಿಟ್ಟಿದ್ನಲ್ವಾ ಅದನ್ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಈ ಸರಿ ಬಳೆಯನ್ನ ನೋಡಿ ಈ ತರ ಒಂದು ಈ ಬಟ್ಟೆಯಲ್ಲಿ ನೀಟಾಗಿ ಅರಿಶಿನ, ಕುಂಕುಮ ಮತ್ತೆ ಬಳೆಯನ್ನ ಈ ರೀತಿ ಪ್ಯಾಕ್ ಮಾಡಿಟ್ಟಿದ್ವಿ. ಅದನ್ನ ಇವಾಗ ಗಿಫ್ಟ್ ಕೊಡಕ್ಕೆ ಅಂತ ಪ್ಲೇಟ್ಗಳಿಗೆ ಎಲ್ಲಾನು ಜೋಡಿಸ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಯಾರಾದ್ರೂ ಮುತ್ತೈದರು ಕರೆಯೋದಕ್ಕಾದ್ರೂ ಕರೆಯೋದಕ್ಕಾದ್ರೂ ಬರ್ತಾರೆ ಅಥವಾ ನಾವು ಕರ್ದಿರೋಂತಹ ಮುತ್ತೈದರು ಫ್ರೆಂಡ್ಸು ಈ ತರ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತಾರೆ. ರೆಡಿ ಮಾಡಿ ಇಟ್ಬಿಟ್ರೆ ಅವ್ರು ಬಂದಾಗ ಕೊಡೋದಕ್ಕೂ ಸಹ ಈಸಿ ಆಗುತ್ತೆ ಅಂತೇಳಿ ಈ ತರ ಎಲ್ಲ ನೀಟಾಗಿ ಇವಾಗ ಜೋಡಿಸಿ ಇಡ್ತಾ ಇದ್ದೀನಿ. ನೀವೆಲ್ಲ ಏನ್ ಗಿಫ್ಟ್ ಕೊಟ್ರಿ ಅಥವಾ ಆ ಗಿಫ್ಟ್ ಕೊಡ್ಬೇಕು ಅಂತಾನೆ ಏನಿರಲ್ಲ, ಮೇನ್ ಆಗಿ ಅರ್ಶಿನ ಕುಂಕುಮ, ಅಡಿಕೆ ಎಲೆ, ಬಾಳೆಹಣ್ಣೆ ಕೊಡುವಂತದ್ದು. ನೀವೇನ್ ಗಿಫ್ಟ್ ಕೊಟ್ರಿ ಅಂತೇಳಿ ಹಾಗೆ ಕಮೆಂಟ್ ಮಾಡಿ. ಸಂಜೆ ನಮ್ಮ ಮನೆಗೂ ಸಹ ಎಲ್ಲಾ ಫ್ರೆಂಡ್ಸ್ಗಳು
ಎಲ್ಲ ಕರ್ದಂತ ಫ್ಯಾಮಿಲೀಸ್ ಎಲ್ಲ ಬಂದಿತ್ತು. ಅವ್ರಿಗೂ ಸಹ ಎಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ತಾಂಬೂಲಗಳನ್ನ ಕೊಟ್ಟಿದ್ದಾಯ್ತು. ಆಮೇಲೆ ನಾನು ಸಹ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕೆಲವೊಂದು ಮನೆಗಳಿಗೆ ನಾವು ಹೋಗೋದಿತ್ತು. ಅವರು ನಮ್ಮ ಮನೆಗೆ ಬಂದಿದ್ರು. ಈ ರೀತಿ ಹೋಗ್ಬಿಟ್ಟು ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ. ಈ ಸರಿಯ ವರಮಹಾಲಕ್ಷ್ಮಿ ಹಬ್ಬ ಈ ತರ ಇತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಕೆಲವೊಂದು ನಾನು ಫೋಟೋಗಳನ್ನ ಬೇರೆಯವ್ರ ಮನೆಯಲ್ಲಿ ಮಾಡಿದಂತ ಲಕ್ಷ್ಮಿ ಫೋಟೋಗಳನ್ನು ಸಹ ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.